ಇಲ್ಲ ಈಲ್ಡಾಗಿಲ್ಲ, ಕೂತ್ಕೊಳ್ಳಿ ಒಂದ್ ಸ್ವಲ್ಪ ನಮಗೂ ಮಾಹಿತಿ ಕೊರತೆ ಸರಿ ಮಾಡಿಬಿಟ್ರೆ ಒಳ್ಳೇದು. ನನ್ನ ಹತ್ರ ಒಂದ್ 2 ಅಂಕಿಅಂಶ ಇದೆ, ನೀವು ಅದಕ್ಕೆ ಸರಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ನೀವು ಈಲ್ಡಾದ್ರೆ 2 ನಿಮಿಷ ಮಾತಾಡ್ತೀನಿ. ಇಲ್ಲ ಕೂತ್ಕೊಳ್ಳಿ, ಆಮೇಲೆ ಮಾತಾಡಿ ಪ್ಲೀಸ್. ಅದರಲ್ಲಿ ಹೆಂಗೆ ಡೈವರ್ಷನ್ ಆಗಿದೆ ಅದು ನಾನೊಂದು 2 ನಿಮಿಷ ಹೇಳ್ತೀನಿ. ಈಲ್ಡ್ ಆಗ್ಬೇಕು. ಇಲ್ಲ ಕೂತ್ಕೊಳ್ಳಿ. ಹೆಂಗಾಗಿದೆ ಡೈವರ್ಷನ್ ಆಗಿದೆ ಸುನೀಲ್ ಉತ್ತರ ಕೊಟ್ಟ ನಂತರ ಇಲ್ಲಿ ಆಕ್ಟ್ ಅನ್ನ ತಂದಿರ್ತಕ್ಕಂಥದ್ರ ಬಗ್ಗೆ ಹೇಳ್ರಿ. ಕೇಂದ್ರ ಸರ್ಕಾರಕ್ಕೆ ಆಕ್ಟ್ ತರಬೇಕು, ಬೇರೆ ರಾಜ್ಯದಲ್ಲಿ ಆಕ್ಟ್ ತರಬೇಕು, ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಕೇಂದ್ರದ ತರಬೇಕೋ ಬೇಡವೋ? ನೀವು ಇದ್ರ ಬಗ್ಗೆ ಇಟ್ಕೊಂಡಿರುವಂತ ಕಳಕಳಿ, ಕಾಳಜಿ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ರೆ ಈಗ ಡೈವರ್ಷನ್ ಆಗಿರುವಂತದ್ದು ನಿಮ್ ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ. ಅದನ್ನೊಂದ್ ಸ್ವಲ್ಪ ನಾನು ನಿಮ್ ಗಮನಕ್ಕೆ ತರೋಣ ಅಂತ ನನ್ನ ಪ್ರಯತ್ನ ಅಷ್ಟೇ. ನೀವು ಅದನ್ನ ಕೇಳಕ್ ತಯಾರಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನು? ಕೂತ್ಕೊಳ್ಳಿ ಪ್ಲೀಸ್. ಈಗ ಮಾನ್ಯ ಅಧ್ಯಕ್ಷರೇ, 19ರಿಂದ 23ರವರೆಗೆ ಅಧಿಕಾರದಲ್ಲಿದ್ರಿ. 7D ಇತ್ತು. 7D ಅಂದ್ರೆ ಏನು? ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ. ಡೀಮ್ಡ್ ಎಕ್ಸ್ಪೆಂಡಿಚರ್. ಆ ಡೀಮ್ಡ್ ಎಕ್ಸ್ಪೆಂಡಿಚರ್ನಲ್ಲಿ ನೀವು ಯಾಕೆ ತೆಗೆದಾಕ್ಲಿಲ್ಲ? ಅದನ್ನ ಬೇರೆಯವ್ರಿಗೂ ಮಾಡ್ಬಿಡ್ಬೋದಾಯ್ತು ಖರ್ಚು. ಅದರಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ನಲ್ಲಿ ದಲಿತ ಸಂಘಟನೆಗಳು ನಾನು ಹಿಂದೆ ಇದ್ದಾಗಲೂ ಕೂಡ ಹೇಳ್ತಾ ಇದ್ದು ತೆಗಿಬೇಕು ಅದನ್ನ ಅಂತ. ಈಗಲೂ ಕೂಡ ಹೇಳಿದ್ರು. ನಾನು ಅದನ್ನ ಕಳೆದ ವರ್ಷ ತೆಗೆದಾಕಿದೆ. ಡೀಮ್ಡ್ ಎಕ್ಸ್ಪೆಂಡಿಚರ್ 7D ಅನ್ನೋದನ್ನೇ ಡ್ರಾಪ್ ಮಾಡೋದು, ಅಮೆಂಡ್ಮೆಂಟ್ ತಗೋಬಹುದು, SCP TSP ಆಕ್ಟಿಗೆ ತಗೋಬಹುದು ಮಾಡೋದು. ಇವ್ರು ಯಾಕೆ ಮಾಡಲಿಲ್ಲ? 4 ವರ್ಷ ಇದರೆಲ್ಲ ಯಾಕೆ ಮಾಡಲಿಲ್ಲ? ನೀವು ಡಿಪೆಂಡ್ ಮಾಡ್ಕೋತೀರಾ ಡೀಮ್ಡ್ ಎಕ್ಸ್ಪೆಂಡಿಚರ್ನ? ಯು ಕಾಂಟ್ ಡಿಫೆಂಡ್ ಇಟ್. ಕಾಳಜಿ ಇರೋರು ಡಿಫೆಂಡ್ ಮಾಡಿ 4 ವರ್ಷ ಬೇಕಾಗಿತ್ತ ತೆಗಿಯಕ್ಕೆ? ತೆಗೆದಾಕ್ಲಿಲ್ಲ. ಆಮೇಲೆ ಆಯ್ತು, ಬೆಲ್ಲದ್ ಯಾಕೆ ಮಾತಾಡ್ತೀರಿ? ಸರಿ, ಪ್ರತಿಯೊಂದು ಕೊಡ್ತಾರೆ. ಆಯ್ತು, ಕೌಂಟ್ ನೋಡಿ ಏಳಿಗೆ ಪ್ರತಿಯೊಂದು ಕೂಡ ಕೌಂಟ್ ಇರ್ತಾರೆ. ಆಯ್ತು, ಅದರ ಮುಂಚೆ 4 ವರ್ಷ ಇದ್ದಾಗ ಮ್ಯಾನಿಫೆಸ್ಟೋ ತುಂಬಾ ಹೇಳ್ತೀರಿ, ಆಗಿದೆ ಅಲ್ಲ? ಇಲ್ಲಲ್ಲ, ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಅದಕ್ಕಿಂತ ಮುಂಚೆ 3 ವರ್ಷ ಇದ್ರೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳುವಂತದ್ದು. 2013ರಲ್ಲಿ ಇವ್ರು ಆಕ್ಟ್ ತಂದಿದ್ದು ಹೌದು. 2013ರಿಂದ 18 ತನಕ ಇವರೇ ಇದ್ರು. ಆ ಡಿನ್ ಯಾಕೆ ತೆಗಿಲಿಲ್ಲ ಇವರು? ಓಕೆ, ನಿಮ್ ಕಾಲದಲ್ಲಿ ಆಗಿದ್ದು ಯಾಕೆ ತಂದಿದ್ದು ನೀವೇ? ಈಗ ತೆಗಿಬೇಕು ಅಂತ ನಮ್ಮನ್ನು ಡಿಮ್ಯಾಂಡ್ ಮಾಡಿದ್ರೆ ನೀವು. ಈಗ ಈಗ ತೆಗ್ದಿರ್ಬೋದು, ಅದನ್ನು ಮೀರಿ ಹೆಂಗ್ ಡೈವರ್ಟ್ ಮಾಡಿದಿರಿ ಈಗ ನೀವು? ನಾನು ಅದಕ್ಕೆ 2 ನಿಮಿಷ ಈಲ್ಡ್ ಆದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಡಿಸ್ಟರ್ಬ್ ಮಾಡಲ್ಲ. ಒಂದ್ ಸೈಡ್ ಮಾತ್ರ ಮಾತಾಡ್ತಾ ಹೋಗಿ ಸತ್ಯನ ಮುಚ್ಚಿಡಬಾರ್ದು. ಸರಿ, ಈಗ ಸತ್ಯ ಕೈಯಾಗಿರುತ್ತೆ, ಸತ್ಯ ಕೈಯಾಗಿರುತ್ತೆ. ಆಯ್ತು, ಈಗ ನೋಡಿ ಸಬ್ಜೆಕ್ಟ್ ಬಂದ್ರೆ ರಿಪ್ಲೈ ಆಗ್ಲಿ ಅವ್ರೆ, ರಿಪ್ಲೈ ಮಾಡಿ. ಆಯ್ತು, ಮತ್ತೆ ಮಾತಾಡಿ ನೀವು, ರಿಪ್ಲೈ ಎಲ್ಲ ಆಗ್ಲಿ. ಮಾನ್ಯ ಅಧ್ಯಕ್ಷರೇ, ಇಡೀ ದೇಶದಲ್ಲಿ SC ST ಜನಸಂಖ್ಯೆ ಇರ್ತಕ್ಕಂಥದ್ದು ದೇಶದಲ್ಲಿ 2011ರ ಜನಗಣತಿ ಪ್ರಕಾರ 16.6% SC, 8.6% ST. Both put together 25.2% SC ST ಇದ್ದಾರೆ. ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕಲ್ಲ ಹಣನ, ಅದು ಮಾಡಲಿಲ್ಲ. ಎಷ್ಟು ಮಾಡಿರೋದು? 2.7% ಮಾಡಿರೋದು. ನಾವು 7.46 ಮಾಡಿದ್ದೀವಿ, ನೀವು 2.87% ಮಾಡಿದ್ದೀವಿ. ಆಮೇಲೆ ಈ ಡೀಮ್ಡ್
ಎಕ್ಸ್ಪೆಂಡಿಚರ್ ಇತ್ತಲ್ಲ 70. ನಾವು ಸುನಿಲ್ ಈಗ ಹೇಳಿದ್ದಾರೆ, ನೀವು ಯಾಕೆ ತೆಗಿಲಿಲ್ಲ? ಯಾಕಂತಂದ್ರೆ ನಾವು ಆಗ್ತಾನೆ ಕಾನೂನು ಮಾಡಿದ್ದು. ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ತೆಗಿಯೋಣ ಅಂತೇಳಿ ತೆಗಿರ್ಲಿಲ್ಲ. ಹೌದೌದಪ್ಪ, ತೆಗ್ದಿದ್ದ ನಿಜ, ತೆಗ್ದಿರ್ಲಿಲ್ಲ ಸರ್. ಒಂದೇ ನಿಮಿಷ ನಿಮ್ ಆಕ್ಟ್ ಅಲ್ಲಿ ಹೇಳ್ಬಿಡ್ತೀನಿ ನಾನು. ಒಂದ್ ನಿಮಿಷ ಈಲ್ಡ್ ಆಗಿ ನೀವು, ಒಂದ್ ನಿಮಿಷ ಈಲ್ಡ್ ಆಗಿ ಸರ್. ನಿಮ್ಮ ಆಕ್ಟ್ ಅಲ್ಲಿ 17 ತೆಗ್ದಿರೋದು ನಾನು ಒಪ್ಕೋತೀನಿ. 17 ಅಂತ ತೆಗ್ದಿದ್ರಿ ನೀವು. 70 ನಮ್ಮ ಸರ್ಕಾರದಲ್ಲಿ, ನಿಮ್ ಸರ್ಕಾರ ಇದ್ದಾಗ 70 ಮಾಡಿದ್ದು, ಸಾಧಕ ಬಾಧಕ ನೋಡಿದ್ರಿ, ಎಲ್ಲ ಒಪ್ಕೋತೀನಿ ನಾನು. ನೀವು 7C ನಲ್ಲಿ ಏನ್ ಹೇಳ್ತೀರಿ? ಸಾಮಾನ್ಯ ಸಾಮಾಜಿಕ ವಲಯ ಸ್ಕೀಮ್ಗಳು ಎಂದರೆ ಉಪಯೋಜನೆಗಳಲ್ಲಿ ಸೇರಿರುವ ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳು, ಕಾರ್ಮಿಕ, ದೈಹಿಕ ವಿಕಲಚೇತನರ ಸ್ಕೀಮುಗಳು. ಅನುಸೂಚಿತ ಜಾತಿಗಳು, ಅನುಸೂಚಿತ ಪಂಗಡಗಳ ವ್ಯಕ್ತಿಗೆ, ಕುಟುಂಬಗಳಿಗೆ ಪ್ರಯೋಜನವಾಗಿದ್ದಂದರೆ ಸ್ಕೀಮಿನ ವೆಚ್ಚವನ್ನು ಅನುಸೂಚಿತ ಜಾತಿಗಳು, ಪಂಗಡ, ಜನಸಂಖ್ಯೆಯ ಪ್ರಮಾಣಕ್ಕನುಗುಣವಾಗಿ ಇದನ್ನು ಬಳಸತಕ್ಕದ್ದು ಅಂತ ನೀವು ನಲ್ಲಿ ಹೇಳ್ತೀರಿ. ನೀವು ಎಲ್ಲಿ ನಲ್ಲಿ ಕೊಡ್ಬೇಕಾದ್ರೆ ನಿಮ್ದೇ ಉತ್ತರದಲ್ಲಿ ಏನ್ ಹೇಳಿದಿರಿ ಅಂತಂದ್ರೆ, ಸರ್ ಒಂದ್ ನಿಮಿಷ ಈಲ್ಡ್ ಆಗಿ ಸರ್, ಒಂದೇ ನಿಮಿಷ. ನಿಮ್ ಡಾಕ್ಯುಮೆಂಟ್ ಕೊಡ್ತಾ ಇದೀನಿ, ಈಲ್ಡ್ ಆಗದಲ್ಲಿ ಅರ್ಜೆಂಟ್ ಮಾಡಿದ್ರೆ ನೀವು ಹೆಂಗಾಗುತ್ತೆ? ಎಲ್ಲ ಅರ್ಜೆಂಟ್ ಏನಿಲ್ಲ ಸರ್. ನಿಮ್ದೇ ಯಾವ್ದು ಪರಿಷತ್ ಸಭೆಯಲ್ಲಿ ಇರುವಂತ ಸರ್ಕಾರಿ ದಾಖಲೆ. ಈ ಸರ್ಕಾರಿ ದಾಖಲೆ ಏನ್ ಹೇಳ್ತೀರಿ ನೀವು? ಅನ್ನಭಾಗ್ಯ ಯೋಜನೆ ಅಡಿನಲ್ಲಿ SEP ನಲ್ಲಿ ನಿಗದಿಪಡಿಸಿದ ಅನುದಾನ 1855.88 ಕೋಟಿ, TSP ನಲ್ಲಿ 785.56 ಕೋಟಿ ಅಂತ ಹೇಳ್ತೀರಿ. ಆಮೇಲೆ ಏನದ್ರಲ್ಲಿ ಹೇಳ್ತೀರಿ ಅಂತಂದ್ರೆ, ಪರಿಶಿಷ್ಟ ಜಾತಿ ಪಂಗಡಗಳ ಫಲಾನುಭವಿಗಳ ನಿಖರ ಸಂಖ್ಯೆ ಮತ್ತು ವಿವರಗಳನ್ನು ಸಲ್ಲಿಸಲು ಸೂಚಿಸಿದ್ದರೂ ಇದುವರೆಗೂ ಮಾಹಿತಿ ಒದಗಿಸಿರುವುದಿಲ್ಲ ಅಂತ ನೀವೇ ಹೇಳ್ಕೊಂಡು ಇದನ್ನ SEP TSP ಒಂದು ಗ್ಯಾರಂಟಿ ಯೋಜನೆ ಡೈವರ್ಟ್ ಮಾಡ್ಕೊಂಡ್ರೆ ಹೆಂಗಾಗುತ್ತೆ? ಅದ್ರ ಮುಂದೆ ಇನ್ನೊಂದು ಹೇಳ್ತೀರಿ, ಬಹಳ ಆಶ್ಚರ್ಯ. ಅದ್ರಲ್ಲಿ ಮುಂದೆ ಏನ್ ಹೇಳ್ತೀರಿ? ಶಕ್ತಿ ಯೋಜನೆಗೆ SEP ನಲ್ಲಿ 1001 ಕೋಟಿ ರೂಪಾಯಿ, TSP ನಲ್ಲಿ 450 ಕೋಟಿ ರೂಪಾಯಿ. ಅದ್ರಲ್ಲಿ ಶರ ಏನ್ ಹೇಳ್ತೀರಿ? ಫಲಾನುಭವಿಗಳ ಅಂಕಿ ಅಂಶಗಳು ಲಭ್ಯವಿರುವುದಿಲ್ಲ ಅಂತ ಹೇಳ್ತೀರಿ. ನೀವು ಶಕ್ತಿ ಯೋಜನೆಗೆ ಡೈವರ್ಟ್ ಮಾಡ್ತೀರಾ ಹಣನ. ನಲ್ಲಿ ನಿಮ್ಮ ಆಕ್ಟ್ ನಲ್ಲಿ ನಲ್ಲೇ ಕ್ಲಿಯರ್ ಇದೆ, ಅದನ್ನ ಡೈವರ್ಟ್ ಮಾಡಂಗಿಲ್ಲ ಅಂತ. ಡೈವರ್ಟ್ ಮಾಡಬಹುದು ಯಾವ್ದ್ರಲ್ಲಿ ಇರೋದು? ಸಾಮಾನ್ಯ ಸ್ಕೀಮ್ಗಳಿಗೆ, ಶಿಕ್ಷಣ, ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ದೈಹಿಕ ವಿಕಲಚೇತನ. ನೀವು ಇದನ್ನ ಎನರ್ಜಿ ಡಿಪಾರ್ಟ್ಮೆಂಟ್ ಹೆಂಗ್ ಡೈವರ್ಟ್ ಮಾಡ್ತೀರಿ? ಸಾರಿಗೆಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ? ಇದಕ್ಕೆ ಆಹಾರ ಮತ್ತು ನಾಗರಿಕ ಸಮಿತಿಗೆ ಹೆಂಗ್ ಡೈವರ್ಟ್ ಮಾಡಿದ್ರಿ? ಫುಡ್ ಅಂಡ್ ಸಿವಿಲ್ ಹೆಂಗ್ ಸಪ್ಲೈ ಮಾಡಿದ್ರಿ? ಚಲವಾದಿ ನಾರಾಯಣ ಸ್ವಾಮಿ ಅವರು ಕ್ವಶನ್ ಕೇಳ್ತಾರೆ ವಿಧಾನ ಪರಿಷತ್ ನಲ್ಲಿ. ಒಂದ್ ನಿಮಿಷ ಸರಿ, ಇದನ್ನ ಅದಕ್ಕೆ ಐಡೆಂಟಿಫೈ ಮಾಡ್ಯಾರ ಯಾರು? ಚಲವಾದಿ ನಾರಾಯಣ ಸ್ವಾಮಿ. ಒಂದೇ ನಿಮಿಷ ಸರ್. ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಕ್ವಶನ್ ಕೇಳ್ತಾರೆ. ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣಕ್ಕಾಗಿ ಮೀಸಲಾದ ಅನುದಾನದಲ್ಲಿ 2024 ಹಂತಕ್ಕೆ ಎಷ್ಟು ಮೊತ್ತವನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಬಳಕೆ ಮಾಡಲಾಗಿದೆ ಅಂತ ಕ್ವಶನ್ ಕೇಳ್ತಾರೆ. ಸರ್ಕಾರ ಉತ್ತರ ಕೊಡುತ್ತೆ, ನಾನಲ್ಲ, ನಿಮ್ ಸರ್ಕಾರನೇ ಕೊಟ್ಟರು. ಅದರಲ್ಲಿ ಗೃಹಲಕ್ಷ್ಮಿಗೆ ಒಟ್ಟು ಟೋಟಲ್ 7,713 ಕೋಟಿ ರೂಪಾಯಿಯನ್ನು ಹಂಚಿಕೆ ಮಾಡಿದೆ. TSP ನಲ್ಲಿ 3,430 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಅಂತೇಳಿ ನೀವು ನಿಮ್ಮ ಉತ್ತರದಲ್ಲೇ ಕೊಡ್ತೀರಿ. ಬಹಳ ಇನ್ನೊಂದು ಮುಂದೋಗಿ ಹೇಳ್ಬೇಕು ಅಂತ ಚರ್ಚೆ ಬೇಡ ಸುನೀಲ್. ಹೇಳಿದ್ರಲ್ಲ, ಒಂದ್ ನಿಮಿಷ ಹೇಳಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಇವ್ರಿಗೆ ಅವಕಾಶ ಕೊಟ್ಟಿತ್ತು. ಅವಕಾಶ ಹೇಳ್ಬೋದಿತ್ತಲ್ಲ. ಯಾವಾಗ ಹೇಳ್ಬೇಕಾಗಿತ್ತು? ನಾವು ಸರ್ಕಾರ ಇದನ್ನ ಡೈವರ್ಟ್ ಮಾಡಿದಿರಿ ಅಂತ ಒಪ್ಕೊಂಡಿದಿರಿ ಅಂತ ನಾವು ಮನಸ್ಸಲ್ಲಿ ಒಪ್ಕೊಂಡಿಲ್ಲ ಅಂತ ವಾದ ಮಾಡಿದ್ರೆ ಹೌದು, ಒಪ್ಕೊಂಡಿಲ್ಲ. ಹೆಂಗ್ ಒಪ್ಕೊಂಡಿಲ್ಲ ಅಂತ ವಾದ ಮಾಡ್ತಿದಿರಲ್ಲ. ಹೌದು ಸರ್. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಹೇಳ್ತಾರೆ ಕೇಳಿ. ಅಲ್ಲ, ಈಗ ಚರ್ಚೆ ಬೇಡ ಸುನೀಲ್. ಈಗ ಯಾಕಂತ ರಿಪ್ಲೈ ಆಗ್ಲಿ. ಈಗ ಸೆಕ್ಷನ್ ಯೋಜನೆ ಅಡಿ ಒಂದು ನಿಮಿಷ ಲಾಸ್ಟ್ ಮುಗಿಸ್ಬಿಡ್ತೀನಿ. 7 ಸೆಕ್ಷನ್ C ಯೋಜನೆ ಅಡಿನಲ್ಲಿ SEP TSP ಯೋಜನೆ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರ ಬಳಸಿಕೊಂಡಿರುವುದು ನಿಜ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಅರೆಮಾಲಿಮಾರಿ ಸಮುದಾಯಗಳ ಅಭಿವೃದ್ಧಿ ಅಧ್ಯಕ್ಷೆ ಪಲ್ಲವಿ ಹೇಳಿದರು ಅಂತಾನೆ ಪ್ರೆಸ್ ಸ್ಟೇಟ್ಮೆಂಟ್ ಇದೆ. ಸರ್ಕಾರ ಅಫಿಷಿಯಲಿ ಒಪ್ಕೊಳ್ಳುತ್ತೆ. ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಡೈವರ್ಟ್ ಮಾಡಿಲ್ಲ, ನಾವು DN ಡೈವರ್ಟ್ ಕ್ಲೋಸ್ ಮಾಡಿದ್ವಿ, C ಪ್ರಕಾರ ಮಾಡಿಲ್ವಾಗಾರೆ. ಆಯ್ತು, ಕೂತ್ಕೊಳ್ಳಿ. ಗ್ಯಾರಂಟಿ ಯೋಜನೆಗಳಿಗೆ ಈಗ ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ ಈಗ. ಅದನ್ನ ಕೇಳ್ತಾ ಇರೋದು. ಆಯ್ತು, ಉತ್ತರ ಕೊಡ್ತಾರೆ. ಕೇಳಿದಾಗ ಉತ್ತರ ಕೊಡ್ತಾರೆ ಈಗ. ಅಧ್ಯಕ್ಷರೇ, SC ST 25% ಜನ ಅಲ್ಲಿ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ದೇರ್ ಇಸ್ 25%. ಆಮೇಲೆ ಒಂದ್ ನಿಮಿಷ, ಬಸ್ ನಲ್ಲಿ ಯಾವ ಹೆಣ್ಮಕ್ಳು ಹೋಗ್ತಾರೆ ಅಲ್ಲಿ ಜಾತಿ ನೋಡಿ ಇದನ್ನ ಕೊಡ್ಲಿಕ್ಕೆ ಆಗಲ್ಲ. ಅರೆ, ಬಸ್ನಾಗ ಜಾತಿ ಹೇಳ್ತಾರ?
ಆದ್ರೆ ಏನಪ್ಪಾ ಇಟ್ ಇಸ್ 18% ಜನ ಇದಾರಂತ ಆ ಹಣ ಕೊಟ್ಟಿರ್ತಾರೆ ಹೊರತು ಎಷ್ಟು ಜನ ಪ್ರಯಾಣ ಮಾಡಿದ್ರು ಎಸ್ಸಿಗಳು ಎಷ್ಟು ಜನ ಇದನ್ನ ಮಾಡಿದ್ರು ಅಂತ ಗೊತ್ತಾಗಲ್ಲ ಬಸ್ ಅಲ್ಲಿ. ಫುಟ್ಗ್ರೇನ್ಸ್ ಅಲ್ಲಿ ಗೊತ್ತಾಗಬಹುದು. ಸರ್ ರಾಯರೆಡ್ಡಿ ಅವರೇ ನಿಮ್ದೇ ಆಕ್ಟ್ ನಲ್ಲಿ ಮಾತಾಡ್ತೀರಿ ಸರ್. ಒಂದೇ ನಿಮಿಷ ಒಂದ್ ನಿಮಿಷ ರಾಯರೆಡ್ಡಿ ಅವರು ಹೇಳಿದಕ್ಕೆ ಸತ್ಯ ಕೈಯಾಗಿದೆ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೋಬೇಡಿ. ನೀವು ಇದರಲ್ಲಿ ನಿಮ್ಮ ಆಕ್ಟ್ ನಲ್ಲಿ ಸೆಕೆಂಡ್ ನಲ್ಲಿ ಬಿ ನಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ ಸುನಿಲ್ ಕುಮಾರ್ ಅವರೇ ದಯವಿಟ್ಟು ಕೂರಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಸರ್ ಹೌದು, ಅವ್ರಿಗೆ ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಟ್ಟ ಆದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿ. ಜಾತಿ ಅನುಸೂಚಿತ ಬುಡಕಟ್ಟು ಪ್ರಮಾಣಗಳ ಸೌಲಭ್ಯಗಳ ಜೊತೆಗೆ ನೋಡಲ್ ಇಲಾಖೆಗೆ ಫಲಾನುಭವಿಗಳ ಪಟ್ಟಿಯನ್ನು ಒದಗಿಸಿದ್ದರೆ ಮಾತ್ರ ಈ ಯೋಜನೆಯನ್ನು ರಾಜಸ್ವ ಯೋಜನೆ ಎಂದು ವರ್ಗೀಕರಿಸಬಹುದಾಗಿದೆ ಅಂತ ಹೇಳಿ ಆಕ್ಟ್ ನಲ್ಲಿ ಹೇಳ್ತೀರಿ. ಕೊಡಿ ಪಟ್ಟಿ. ಹಂಗಾರೆ ಶಕ್ತಿ ಯೋಜನೆಯಲ್ಲಿ ಯಾರು ಎಸ್ಸಿ ಎಸ್ಟಿಗಳಿದ್ರು ಅಂತ ಶಕ್ತಿ ಯೋಜನೆಯಲ್ಲಿ ಪಟ್ಟಿ ಕೊಡಕ್ಕೆ ಅಲ್ಲಿ ಹೋಗಿ ಜಾತಿ ಬರ್ಕೊಳಕ್ ಆಗಲ್ಲ. ಬಸ್ಸಲ್ಲಿ ಜಾತಿ ಬರೆಯಕ್ಕಾಗಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ ನೋಡ್ರಿ, ಎಲ್ಲ ಒಟ್ಟಿಗೆ ಹೋಗ್ತಾರೆ. ಅಲ್ಲಿ ಹೋಗಿ ಯಾವ್ಯಾವ ನೀನ್ ಯಾವ ಜಾತಿಯರು ಯಾವ ಜಾತಿ ಕೂತಿದ್ದೀರಿ ಅಂತ ಬರ್ಕೊಳಕ್ ಆಗ್ತಲ್ಲ. ಎಲ್ಲ ಒಟ್ಟಿಗೆ ಹೋಗ್ತಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿರೋ ಎಸ್ಸಿ ಎಸ್ಟಿ ಜನಕ್ಕೆ ಅದರ ಇದು ಸೇರಿದೆ, ಅದು ಸೇರಿದೆ. ಅದು ಅವ್ರಿಗೆ ಅನುಕೂಲ ಆಗ್ಲಿ, ಅಲ್ಲಿ ಹೋಗ್ತಾರೆ. ಅಲ್ಲಿ ಬಸ್ ಹೋದಾಗ ನೀನ್ ಯಾವ ಜಾತಿ ಅಂತ ಕೇಳಕ್ ಆಗಲ್ಲ. ಅದನ್ನ ಮಾಡಕ್ ಆಗೋದಿಲ್ಲ. ಒಟ್ಟಾರೆ ಅವರಿಗೆ ಶಕ್ತಿ ಯೋಜನೆಯಲ್ಲಿ ಆ ಸಮಾಜದ ಹೆಣ್ಮಕ್ಳು ಹೋಗ್ಯಾರ, ಅವ್ರಿಗೆ ಅನುಕೂಲ ಆಗಿದೆ, ಅವ್ರು ಒಪ್ಕೊಂಡಾರೆ. ಮಾನ್ಯ ಅಧ್ಯಕ್ಷರೇ, ನಾನು ಈಲ್ಡ್ ಆಗಲ್ಲ ಇನ್ ಮುಂದೆ ಈಲ್ಡ್ ಆಗ ಅವರು ಉತ್ತರ ಹೇಳಿ ರೇ ಸ್ವಾಮಿ ಹೇಳ್ತಾರೆ. ಅವರು ಉತ್ತರ ಹೇಳಾದ್ಮೇಲೆ ಕ್ಲಾರಿಫಿಕೇಶನ್ಗೆ ಟೈಮ್ ಇರುತ್ತೆ. ದಯಮಾಡಿ ಎಲ್ಲ ಪಾಯಿಂಟ್ಸ್ ಗುರ್ತಾಕಿಂಡ್ರಿ ಆಮೇಲೆ ಹೇಳಿ. ನಾನು ಮೊದಲೇ ಹೇಳ್ತೀನಿ, ಆಮೇಲೆ ಕೇಳಿ. ಪಾಯಿಂಟ್ಸ್ ಗುರ್ತಾಕಿ ಕೇಳಿ, ಆಮೇಲೆ ಕೇಳಿ. ಪಾಯಿಂಟ್ ರೈಸ್ ಮಾಡಬೇಕು. ನಾವು ಇಟ್ ಇಸ್ ನಾಟ್ ಡಿಸೆನ್ಸಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ನಾವು. ಮೊನ್ನೆ ಅಧ್ಯಕ್ಷರೇ 5.25% ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿಯವರು 16.6%, ಆಮೇಲೆ ಪರಿಶಿಷ್ಟ ವರ್ಗದವರು 8.6%, ಒಟ್ಟು 25.2%. ಇದನ್ನ ಇಷ್ಟು ಪ್ರಮಾಣದಲ್ಲಿ ಇರುವಾಗ 25.2% ಇರುವಾಗ ಖರ್ಚು ಮಾಡಿದ್ದು ಬರೀ 2.87%. 70 ಬಗ್ಗೆ ಬಹಳ ದಿನಗಳಿಂದ ಒತ್ತಾಯ ಇತ್ತು. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಒತ್ತಾಯ ಇತ್ತು, ಆಮೇಲೆ ಈಗಲೂ ಕೂಡ ಒತ್ತಾಯ ಇತ್ತು. ಅದಕ್ಕೋಸ್ಕರನೇ ಕಳೆದ ವರ್ಷ ಇದನ್ನು ಅಮೆಂಡ್ಮೆಂಟ್ ಮಾಡಿ ತೆಗೆದಾಕ್ಬಿಟ್ಟ. ಒತ್ತಾಯ ಇದು 70ಗೆ. 7C ನಾವು ಇನ್ನೂ ಡ್ರಾಪ್ ಮಾಡಿಲ್ಲ, ಅದನ್ನ ಮಾಡಕ್ಕೂ ಬರಲ್ಲ. ಈಗಾಗಲೇ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಶಕ್ತಿ ಯೋಜನೆಯಲ್ಲಿ ಸುಮಾರು ಬಹಳ ದಿನ, ಒಂದು ದಿನಕ್ಕೆ 50 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. 50 ಲಕ್ಷ ಜನನು ನೀವು ಯಾವ್ಯಾವ ಜಾತಿಗೆ ಸೇರಿದ್ದೀರಿ ಅಂತ ಕೇಳಕ್ಕಾಗತ್ತಾ? ಆಗಲ್ಲ. ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆಮೇಲೆ 19-20ರಲ್ಲಿ ಯಾರಿದ್ದವರು ಅಧಿಕಾರದಲ್ಲಿ ನೀವಿದ್ದವರು. ಅವತ್ತು ಡೀಮ್ಡ್ ವೆಚ್ಚ ಅಂತ ಮಾಡಿರೋದು ನೀವು 1400 ಕೋಟಿ. 20-21ರಲ್ಲಿ 2008 ಕೋಟಿ. 21-22ರಲ್ಲಿ 2613 ಕೋಟಿ. 22-23ರಲ್ಲಿ 2412 ಕೋಟಿ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಖರ್ಚು ಮಾಡದಂತ ಹಣ ಅಲ್ಲ. ಅದಕ್ಕೋಸ್ಕರನೇ ತೆಗೆದಾಕಿರೋದು ನಾವು. ಇದನ್ನ ಮಾನ್ಯ ಸದಸ್ಯರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.